ಪರವಾಗಿಲ್ಲಪ್ಪ ಅಂತಂದ್ರೆ ಕೊಡಲಿ, ತಪ್ಪೇನಿಲ್ಲ. ಇಲ್ಲ ಅವ್ರ ಮನೆಯವರ ಪಕ್ಷದ ಮುಖಂಡರು ಯಾರಿದ್ದಾರೋ ತೀರ್ಮಾನ ತಗೊಳ್ತಾರೋ ಅವರ ಮನೆಯವರಾಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ನಮಗೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಈ ಜನಾಂಗಕ್ಕಂತೂ ಭಾರಿ ಮೋಸ ಆಗಿದೆ. ಯಾಕೆ ನಾವು ಸಮಾಜದಲ್ಲಿ ಬಿಟ್ಟಿಲ್ವಾ? ಯಾಕೆ ಕೊಡಬಾರ್ದು? ಅದು ಮೇಜರ್ ಆಗಿದ್ದೀವಿ ಜಿಲ್ಲೆಯಲ್ಲಿ. ನಾವು ಜಿಲ್ಲೆಯಲ್ಲಿ ಅಂಕಿಅಂಶಗಳು ತಗೊಂಡಾಗ ಬಲಗೈ ವರ್ಗದವರಿಗೆ ಮೇಜರ್ ಆಗಿದ್ದೀವಿ. ಒಬ್ಬರಿಗೆ ಮನೆ ಹಾಕಿ ಅಧಿಕಾರ ಕೊಡುವಂತಹದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಡ. ಬೇರೆ ಪಕ್ಷದ ಬಗ್ಗೆ ನಾನು ಮಾತಾಡೋಲ್ಲ. ನಿಮ್ಮ ಪಕ್ಷ ಬೆಳಿಬೇಕಾದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳು, ನಿಮ್ಮ ಪಕ್ಷ ರಾಜ್ಯವನ್ನು ಆಳಬೇಕಾದ್ರೆ, ಕೇಂದ್ರವನ್ನು ಆಳಬೇಕಾದ್ರೆ, ನಮ್ಮ ಮುಂಬರುವ ಚುನಾವಣೆಯಲ್ಲಿ ಆಳಬೇಕಾದ್ರೆ ಬಲಗೈ ಸಂಘದವರನ್ನ ಮೇಲೆ ಕೆತ್ತಿ ಅವರನ್ನ ಪಕ್ಷದ ಜೊತೆಯಲ್ಲಿ ತಮ್ಮದಲ್ಲಿ ಇಟ್ಕೋಬೇಕಾದ್ರೆ ಕಡ್ಡಾಯವಾಗಿ ನಿಮಗೆ ಪಕ್ಷಕ್ಕೆ ಮುಳಬಾಗಿಲು ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಂಘಕ್ಕೆ ತಾವು ಅವಕಾಶವನ್ನು ಕೊಟ್ಟು ಚಿಹ್ನೆಯನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಮನವಷ್ಟೇ. ಮಿಕ್ಕ ಅವ್ರಿಗೆ ಪದೇ ಪದೇ ಕೊಡ್ತಾ ಇದ್ರೆ ಅದು ನಾವು ಹೇಳೋದು ಬರೋದಿಲ್ಲ. ಅವ್ರ ಸ್ವಾರ್ಥಗಳೇನಿದೆಯೋ ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿರೋದು ಇಷ್ಟೇ, ನಮ್ಗೆ ಅನ್ಯಾಯ ಆಗಿದೆ. ನಾವು ಮೇಜರ್ ಜನಾಂಗ ಇದ್ದೀವಿ, ಜನಾಂಗಕ್ಕೆ ಅವಕಾಶ ಕೊಡಲಿ. ಒಂದೇ ವರ್ಗಕ್ಕೆ ಮಣೆ ಹಾಕ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ನಮಗೂ ಮನಸ್ಸು ನೋವಾಗ್ತದೆ. ಅದು ಜನ ಯಾವ ತರ ತೀರ್ಪು ತಗೊಳ್ತಾರೆ ಮುಂಬರುವ ಚುನಾವಣೆ ಅಂತ ಹೇಳೋದು. ನಿರ್ಧಾರ ನಾವು ಸೇರ್ತೀವಿ. ಏನು ಮುಳಬಾಗಿಲು ತಾಲೂಕೆ ಅಲ್ಲ, ಜಿಲ್ಲೆ ಎಲ್ಲ ಸೇರ್ತೀವಿ. ಎಲ್ಲ ತಾಲೂಕಿಂದ ಒಂದ್ ಕಡೆ ಸೇರಿ ಯಾವ ತರ ತೀರ್ಮಾನ ತಗೋಬೇಕು ಅನ್ನೋದು ಅದು ನಮ್ಗೆ ಬಿಟ್ಟಿರ್ತಕ್ಕಂಥದ್ದು. ನಿಮ್ಮ ತೀರ್ಮಾನ ನಿಮ್ಮದಾದ್ರೆ ನಮ್ಮದೇ ತೀರ್ಮಾನ ನಮ್ದಿರ್ತದೆ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಮೇಜರ್ ಆಗಿದ್ದೀವಿ, ತೊಂದರೆಗೊಳಪಟ್ಟಿದ್ದೀವಿ, ಅಭಿವೃದ್ಧಿ ಕಾರ್ಯಗಳಿಲ್ಲ. ಮಾತು ಬಂದ್ರೆ ಅವ್ರದೇ ಆದಂತ ವರ್ಗಕ್ಕೆ ಸಹಾಯ ನೀಡುವಂತ ಒಂದು ಸದುದ್ದೇಶ ಇಟ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇದನ್ನ ಎಷ್ಟು ದಿನ ನೋಡ್ಕೊಂಡಿರೋಕ್ಕಾಗುತ್ತೆ? ನಿಮ್ಮಲ್ಲಿ ಜೊತೆಯಲ್ಲಿ ಕೈ ಕೊಟ್ಕೊಂಡು ಗೌರವವಾಗಿ ಭಯ ಭಕ್ತಿಯಿಂದ ನಡೆದಿರ್ಬೋದು. ಬಟ್ ನಮ್ಮಿಂದ ಅಭಿವೃದ್ಧಿ ಆಗಿರ್ಬೇಕು. ಅದು ನಿಮ್ಗೆ ಹೆಚ್ಚಿರ್ಬೇಕು, ನಮ್ಗೆ ಹೆಚ್ಚಿಲ್ಲ. ಇಷ್ಟು ವರ್ಷಗಳ ಇಲ್ಲದ ಕೂಗು ಈಗ ಯಾಕೆ? ಏನೂ ಆಗಿಲ್ಲ, ಇದೇ ಕೂಗು. ನಾವು ಬಲಗೈ ಸಂಘದವರು, ಜನಾಂಗದವರು ಎಷ್ಟೋ ಜನ ಜಿಲ್ಲೆಯಲ್ಲಿ ಇದ್ದುಕೊಂಡು ಅದು ಎಡಗೈ ಸಂಘದವ್ರಿಗೆ ವರ್ಗದವ್ರಿಗೆ ಕೊಡ್ಬೇಕು ಅಂತ ಕಾರಣ ಏನಿದೆ? ನಾವೇನಾಗಬೇಕು? ಈಗ MLA MP ಸಿಗಳೇ ನಮ್ಮ ಪರವಾಗಿ ದುಡಿಯುತ್ತಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಿದೆ, ಇಸಲಿ ಕೊಡ್ಲೇಬೇಕಂತ. MLCಗಳು ನಮ್ಮ ಬಲಗೈ ಜನಾಂಗದವ್ರಿಗೆ ಕೊಡ್ಬೇಕು, ಇದುವರೆಗೂ ಇತಿಹಾಸದಲ್ಲಿ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಅವರೇ ದುಡಿಯುತ್ತಿದ್ದಾರೆ. ನಾವ್ಯಾಕೆ? ಪ್ರಶ್ನೆ ಅದಲ್ಲ. ಆಲ್ರೆಡಿನೂ ಸ್ವತಂತ್ರ ಬಂದು 75 ವರ್ಷ ನಡೀತಾ ಇದೆ. ಅದರಲ್ಲಿ ಬೋವಿ ಜನಾಂಗಕ್ಕೆ 2 ಸತಿ ಬಂದಿದೆ. MP 2 ಸತಿ ಕೊಟ್ಟಿದ್ದಾರೆ. ನಾವು ಕೇಳ್ತಾ ಇರೋದು ಬಲಗೈ ಜನಾಂಗ ಪಕ್ಷದ ಮುಖಂಡರಿಗೆ ಆ ಒಂದು ಇವತ್ತವರೆಗೂ ಎಲ್ಲ ಗೊತ್ತಿದೆ. ಯಾರ್ಯಾರು ಯಾವ ವರ್ಗದವರು ಆ ಸ್ಥಾನದಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಪಕ್ಷದ ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಅದು ನಾಯಕರಿಗೆಲ್ಲ ಗೊತ್ತಿದೆ. ಬಟ್ ನಾವು ಅಂಕಿಅಂಶ ಹೇಳುವಂತ ಪ್ರಸ್ತಾವ ಬರೋದಿಲ್ಲ. ಅಂಕಿಅಂಶ ಕೂಡ ಹೇಳ್ತೀವಿ, ಚೇಂಜ್ ಮಾಡಿ ನಾವು ವರದಿಯಲ್ಲಿ ಮನವಿಯಲ್ಲಿ ಕೊಟ್ಟಿದ್ದೀವಿ. ಟೇಬಲ್ ಐತೆ, ಅದ್ರ ಮೇಲೆ ಇಟ್ಬಿಡಿ, ಎಲ್ಲ ಚೆಕ್ ಮಾಡೋದು. ಹೌದಪ್ಪ, ಹಿಂದೆ ನಿಂತ್ಕೊಬಿಡಿ ಸರ್. ಸ್ವಲ್ಪ ಮುಂದೆ ಹಾಕೊಳ್ಳಿ. ನೀವೆಲ್ಲ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಸರ್ ಸೋಫಾ ಸ್ವಲ್ಪ ಮುಂದೆ ಹಾಕೊಂಡು ಹಿಂದೆ ನಿಂತ್ಕೊಳ್ಳಿ. ನೀವು ಕಾಣ್ಬೇಕು ಈ ವಿಡಿಯೋದಲ್ಲಿ ಬರ್ಬೇಕಂದ್ರೆ ಹಿಂದೆ ಹೋಗಿ. ಇಲ್ಲ ಆ ಥರ ಇಲ್ಲ ನೋಡಿ. ಈಗ ಯಾರು ನಿಂತ್ಕೊಳ್ತಾರೆ ಅಂತ ನಿಂತ್ಕೊಳ್ಳಿ. ಇನ್ನು ಸ್ವಲ್ಪ ಮುಂದೆ ಈ ಕಡೆ ಯಾರು ಮಾತಾಡ್ತಾರೆ ಈ ಕಡೆ ಬಂದಿಂದ ಬಾ. ಇಲ್ಲಿ ಬಂದು ಇಲ್ಲಿ ಇಬ್ರು ಬಂದ್ರೆ ಪತ್ರಿಕಾ ಮಿತ್ರರಿಗೆ ಸ್ವಾಗತ ಕೋರುತ್ತಾ, ಇವತ್ತಿನ ದಿನ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ
ZP ಕೃಷ್ಣಣ್ಣ, ಒಳ್ಳೆಲ್ ವೆಂಕಟೇಶು, ಸಿ ಉಮಾರು, ಭೈರಪ್ಪ, ನಾಗರಾಜು, ಕೃಷ್ಣ, ಜಮನಲ್ ಕೃಷ್ಣ, ಮುನೇಂಟಪ್ಪ, ನಮ್ಮ ಕೃಷ್ಣ, ಲೋಕಸಭಾ ಕೃಷ್ಣ, ಯಲ್ಲಪ್ಪ, ಹಿರಿಯ ರಾಮಪ್ಪ, ರಘು, ಕೃಷ್ಣಮೂರ್ತಿ, ಕೊತ್ತಮಂಗ, ಮತ್ತು ಮಹಿಳಾ ನಮ್ಮ ಅಕ್ಕ ತಂಗಿರಾಗಿರ್ತಕ್ಕಂಥವ್ರು ಇವತ್ತಿನ ದಿನ ಮುಳಬಾಲ್ ತಾಲೂಕಿನ ಬಲಗೈ ಸಮಾಜದ ಮುಖಂಡರುಗಳು ಸೇರಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತಿನ ದಿನ ಏನಂತಂದರೆ, ಮುಂದಿನ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಯಾರನ್ನು ಆಯ್ಕೆ ಮಾಡಬೇಕು ಎಂಬುದರ ಬಗ್ಗೆ ಗೊಂದಲ ಇದೆ ಅಂತ ಹೇಳ್ಬಿಟ್ಟು ಕೆಲವರು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ. ನೀವು ಕೂಡ ನೋಡಿರ್ತೀರ. ಆದರೆ 1952ರಿಂದ 67ರವರೆಗೂ ದೊಡ್ಡ ತಿಮ್ಮಯ್ಯ ಅಂತ ಹೇಳ್ಬಿಟ್ಟು ಒಬ್ಬ ತುಮಕೂರು ಡಿಸ್ಟಿಕ್ ಆ ವ್ಯಕ್ತಿ, ಅವರಿಗೆ 1952ರಿಂದ 67ರವರೆಗೂ ದೊಡ್ಡ ತಿಮ್ಮಯ್ಯ ಎಂಬ ವ್ಯಕ್ತಿಗೆ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ರು. ಆ ವ್ಯಕ್ತಿ ಜನಾಂಗ ಎಡಗೈ ಸಮಾಜ. ನಂತರ 67ರಿಂದ 84ವರೆಗೂ ಜಿ ವೈ ಕೃಷ್ಣನ್ನವ್ರು ಕೊಟ್ಟಿದ್ರು, ಅಂದರೆ ಬೋವಿ ಸಮಾಜದವರಿಗೆ. ಅರ್ಥ ಆಯ್ತಾ? ನಂತರ 84ರಿಂದ 89ವರೆಗೂ ಡಾಕ್ಟರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಟ್ಟಿದ್ರು, ಅವರು ಬೋವಿ ಸಮಾಜದವರು. ಅಂಕಿಅಂಶಗಳು ತಿಳ್ಕೊಳ್ಳಿ. ನಂತರ 1989ರಿಂದ 89ರಲ್ಲಿ ಎಡಗೈ ಸಮಾಜದಲ್ಲಿ ಮತ್ತೆ ವೈ ರಾಮಕೃಷ್ಣ ಎಂಬವರಿಗೆ MP ಕಾಂಗ್ರೆಸ್ ಪಕ್ಷದ ವತಿಯಿಂದ MP ಟಿಕೆಟ್ ಅನ್ನು ಕೊಟ್ಟಿದ್ದರು. ತದನಂತರ 1991ರಿಂದ 2019ರವರೆಗೂ ನಮ್ಮ KH ಮುನಿಯಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ MP ಟಿಕೆಟ್ ಅನ್ನ ಕೊಟ್ಟಿದ್ದರು. ಅವರು ಸಣ್ಣ ಕೈಗಾರಿಕಾ ಮಂತ್ರಿ ಆಗಿದ್ರು, ಮತ್ತೆ ರೈಲ್ವೆ ಮಂತ್ರಿ ಆಗಿದ್ರು. ಸುಮಾರು 28 ವರ್ಷಗಳ ಕಾಲ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ರು. ಆವತ್ತು ಲೆಫ್ಟು ಅಲ್ಲ, ರೈಟು ಅಲ್ಲ, ಇನ್ನೊಂದು ಸ್ಟ್ರೈಟು ಅಲ್ಲ, ಎಲ್ಲ ಮತದಾರರು ಕೂಡ ಎಲ್ಲರೂ ಕೂಡ ಪಕ್ಷ ಭೇದವಿಲ್ಲದೆ ಮತ್ತೆ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಅದನ್ನು ಬೆಂಬಲಿಸಿ 28 ವರ್ಷಗಳ ಕಾಲ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೆವು. ತದನಂತರ ಅವರು ಈಗ ಕೂಡ ದೇವನಹಳ್ಳಿಯಲ್ಲಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಮತ್ತೆ ಆಹಾರ ಮಂತ್ರಿ